ಪಾನಿಪುರಿ ಮಸಾಲೆ ಪುರಿಯಲ್ಲಿ ಮಿಕ್ಸಿಂಗ್ ಜಾಸ್ತಿ ಇದೆ, ಕೆಮಿಕಲ್ ಜಾಸ್ತಿ ಇದೆ, ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹೈಜೀನ್ ಇರಲ್ಲ, ರೋಡ್ ಸೈಡಲ್ಲಿ ಮಾರೋರೆಲ್ಲ ತುಂಬ ಹೈಜೀನ್ ಆಗಿ ಮಾಡಿಕೊಡಲ್ಲ. ಸೊ ಇದು ಒಳ್ಳೆಯದೇ, ಬ್ಯಾನ್ ಮಾಡೋದು ಒಳ್ಳೆಯದೇ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ಈ ಹಿಂದೆ ಚಿಕನ್ ಇರ್ಬೋದು, ಹಾಗೆ ಗೋಬಿ ಮಂಚೂರಿ ಇರ್ಬೋದು. ಗೋಬಿ ಮಂಚೂರಿಗೂ ಕೂಡ ಕಲರನ್ನು ಬಳಸ್ತಾ ಇದ್ರು, ಕೆಮಿಕಲನ್ನು ಬಳಸ್ತಾ ಇದ್ರು. ಇದರಿಂದ ಆರೋಗ್ಯಕ್ಕೆ ಜಾಸ್ತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಒಂದಿಷ್ಟು ದಿನಗಳ ಹಿಂದೆ ಸುದ್ದಿಯಾಗಿತ್ತು. ಇದೀಗ ಪಾನಿಪುರಿನ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ಆಘಾತಕಾರಿ ವಿಚಾರ ಕೂಡ ಹೊರಬಂದಿರುವಂಥದ್ದು. ಅಂದರೆ ಒಂದಿಷ್ಟು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ನೋಡಿದಾಗ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ಆಘಾತಕಾರಿ ವಿಚಾರ ಗೊತ್ತಾಗಿರುವಂಥದ್ದು. ನೋಡೋಣ ಇದರ ಕುರಿತಾಗಿ ನಮ್ಮ ಜನತೆ ಏನು ಹೇಳ್ತಾರೆ, ಇದನ್ನು ಕೇಳಿ ಆದರೂ ಪಾನಿಪುರಿ ತಿನ್ನೋದನ್ನು ಬಿಡ್ತಾರಾ ಅಥವಾ ಪಾನಿಪುರಿ ಇನ್ನೂ ಹೆಚ್ಚೆಚ್ಚು ತಿಂತಾ ಹೋಗ್ತಾರಾ, ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಪಾನಿಪುರಿ ಮಸಾಲೆ ಪುರಿಯಲ್ಲಿ ಮಿಕ್ಸಿಂಗ್ ಜಾಸ್ತಿ ಇದೆ, ಕೆಮಿಕಲ್ ಜಾಸ್ತಿ ಇದೆ, ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ಅದನ್ನು ನಿಲ್ಲಿಸಿದ್ರೆ ಭಾಳ ಒಳ್ಳೆಯದು ಅಂತ ಜನಗಳು ಒಂದು ಹೆಲ್ತ್ ಇದಕ್ಕೆ ಭಾಳ ಒಳ್ಳೆಯದು ಅಂತ ನಾನು. ಗೋಬಿ ಮುಂಚೆನೂ ಅದು ಬ್ಯಾನ್ ಮಾಡೋದು ಭಾಳ ಒಳ್ಳೆಯದು ಅನಿಸುತ್ತೆ. ಅದ್ರಲ್ಲಿ ಕೆಮಿಕಲ್ ಹಾಕ್ತಾರಲ್ಲ, ಅದು ಹೈಡ್ರೋಜನ್ ಏನೋ ಇದಾಗ್ತಾರೆ, ಅದನ್ನು ಕೆಮಿಕಲ್ ಹಾಕ್ತಾರಲ್ಲ, ಅದನ್ನು ನಿಲ್ಲಿಸಿದ್ರೆ ಭಾಳ ಒಳ್ಳೆಯದು ಅನಿಸುತ್ತೆ ಮಕ್ಕಳಿಗೆ. ಯಾಕೆಂದ್ರೆ ದೊಡ್ಡವ್ರಿಗೆ ಏನಾಗಲ್ಲ, ಮಕ್ಕಳಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಪಾಪ. ಆ ಕೆಮಿಕಲ್ ಸಿಕ್ಕಾಪಟ್ಟೆ ಇರ್ತದೆ, ಅದು ಖಾರ ಇರ್ತದೆ, ಅವರ ತಿಂತಾರೆ, ಅವ್ರಿಗೆ ಹೊಟ್ಟೆ ನೋವು ಬರ್ತದೆ, ಬೆದ್ದು ಹುಳಾಗ್ತದೆ, ಇದೆಲ್ಲ ಪ್ರಾಬ್ಲಮ್ ಇದೆ. ಅದರಿಂದ ಸರ್ಕಾರದವರು ಬ್ಯಾನ್ ಮಾಡಿದ್ರೆ ಭಾಳ ಒಳ್ಳೆಯದು ಅನಿಸ್ತದೆ. The whole topic of discussion is for the Panipuri, sales of Panipuri or whatever. Now if the regulations are met by the vendor, there's no reason to ban it. But if spurious products are going to be sold for the children, there has to be a strict control on the sales near the schools and around the schools, for which the BBMP officials should be very strict without any lacuna in taking severe action on them. And each one who's going to sell the product should have a separate license for it. Street vendors cannot be just like promoters. They can't have their business on the footpath as per their whims and fancies. ಹೌದು, ತುಂಬ ಇಷ್ಟ. ಆ್ಯಂಡ್ ಐ ಫೀಲ್ ಲೈಕ್ ದೇ ಮೇಕ್ ಇಟ್ ಬೆಟರ್ ಆನ್ ದ ಸ್ಟ್ರೀಟ್ ಓನ್ಲಿ. But the only way to solve this is maybe the government should give regular health checks or hygiene checks for all the pani puri stalls that are in the street. It's not even most of them, usually they are very unhygienic, they don't wear gloves and all, but I feel like majority of people prefer to eat on the streets only. So for their safety the government should ensure the health. ಬ್ಯಾನ್ ಆದರೆ ಸ್ಟ್ರೀಟ್ ಎಲ್ಲ ಬ್ಯಾನ್ ಆದರೆ ಹೌದು ಸ್ವಲ್ಪ ಕಷ್ಟ ಆಗುತ್ತೆ ಫಾರ್ ಶೋರ್. ಬಟ್ ಕ್ವಾಲಿಫೈಡ್ ರೆಸ್ಟೋರೆಂಟ್ಸಲ್ಲಿ ಎಲ್ಲ ಸೇಫ್ ಆ್ಯಂಡ್ ಹೈಜಿನಿಕ್ ಆದರೆ ಪರವಾಗಿಲ್ಲ. I had pani puri today only, so I really like pani puri. But then in your house, it's obviously better. It's more hygienic and you don't know what water they use and everything. So, but it's one person who gets cancer. So many people have different stuff and they fall sick. It does doesn't mean it should get banned. But then ಸ್ಟ್ರೀಟಲ್ಲಿ ಅದು ಹೆಂಗೆ ಮಾಡಿರ್ತಾರೋ ಯಾರಿಗೂ ಗೊತ್ತಿಲ್ಲ. ಸ್ಟ್ರೀಟಲ್ಲಿ ಮಾಡೋದಕ್ಕೂ ಮನೇಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆದರೆ ನನಗನ್ಸುತ್ತೆ ರುಚಿಯಾಗಿದ್ರೂ ಮನೆಯಲ್ಲಿ ಮಾಡೋದನ್ನೇ ತಿನ್ನಬೇಕು, ಇಲ್ಲಾಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತು. ಆದರೆ ಸ್ಟ್ರೀಟಲ್ಲಿ ಮಾಡೋದನ್ನು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ತಿನ್ನೋದಕ್ಕೂ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಕ್ಯಾನ್ಸರ್ ಬರುತ್ತೆ ಓಕೆ, ಆದರೆ ಅದೇ ಮನೇಲಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ತುಂಬ ಇಷ್ಟ, ಆಗಾಗ ತಿಂತಾ ಇರ್ತೀನಿ. ಅದೇ ಸ್ಕೂಲಿಂದ ಹೋಗುವಾಗ ಸ್ಕೂಲ್ ಹತ್ರನೇ ಇರುತ್ತೆ. I'll be eating a lot. So we all like to eat the street food, but if it comes to our health and if we are prone to get cancer, we should try to avoid them. They use unwanted things in that, and sometimes the water also is not pure and it is not good water for our health. So we need to try to avoid them, even though we can't. And if it gets banned, few people might feel sad, but yeah, it should be much better for us. ಪಾನಿಪುರಿ ಇಷ್ಟ ನನಗೆ. ಆ್ಯಕ್ಚುಲಿ ಇಲ್ಲಿ ಈ ಸ್ಟ್ರೀಟಲ್ಲಿ ನಾವು ಜಾಸ್ತಿ ತಿನ್ನೋದು ಬಂದು, ಆ್ಯಂಡ್ ಐ ಥಿಂಕ್ ಇಲ್ಲಿ ಹೆಲ್ದಿ ಮಾಡ್ತಾರೆ ಅಷ್ಟು. ಬಟ್ ಸ್ಟ್ರೀಟಲ್ಲಿ ಫುಡ್ ಕಂಟಾಮಿನೆಂಟ್ಸ್ ಜಾಸ್ತಿ ಆಗ್ತಾರೆ, ಕಲರ್ಸ್ ಜಾಸ್ತಿ ಆಗ್ತಾರೆ. ಮೇ ಬಿ ದಟ್ ಈಸ್ ಕಾಸಿಂಗ್ ಕ್ಯಾನ್ಸರ್. ಆ್ಯಂಡ್ ಇಲ್ಲಿ ಮೇ ಬಿ ಹೈಜಿನಿಕ್ ಆಗಿ ಮಾಡಿದ್ರೆ ಮೇ ಬಿ ಇಟ್ ಕ್ಯಾನ್ ಬಿ ಲೆಸ್ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇರಲ್ಲ, ಐ ಗೆಸ್. ಕಲರ್ಸ್ ಎಲ್ಲ ಹಾಕಿದರೆ ಅನ್ನೋ ಸ್ಟಫ್. ಫುಡ್ ಸೇಫ್ಟಿ ಮೇಜರ್ಸ್ ಎಲ್ಲ ನೋಡಿ ವಿಚ್ ಇಸ್ ಗುಡ್ ವಿಚ್ ಇಸ್ ನಾಟ್ ಗುಡ್ ಎಲ್ಲ ಹಾಕಿ ನೋಡಿದ್ರೆ ಮೇ ಬಿ ಪಾನಿಪುರಿ ಹೆಲ್ದಿ ವೇಸಲ್ಲೂ ನಾವು ಮನೆಯಲ್ಲೂ ಮಾಡ್ತೀವಲ್ಲ. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ಹೆಲ್ದಿ. ನಾವೇನು ಕಲರ್ ಹಾಕಲ್ಲ ಆ್ಯಂಡ್ ಆಲ್ ಸ್ಟಫ್. ಸೊ ಅದನ್ನೇ ಹೊರಗಡೆ ಸ್ಟ್ರೀಟಲ್ಲೂ ಮಾಡಿದರೆ ಇಟ್ ವುಡ್ ಬಿ ಗುಡ್. ಬ್ಯಾನ್ ಆಗಬಾರ್ದು ಅಂತ ಅಂತೀನಿ. ನೋಡೋಣ. ಥ್ಯಾಂಕ್ ಯು.
ಇದ್ರ ಬಗ್ಗೆ ಏನು ಅನ್ನೋದಂದರೆ ಪಾನಿಪುರಿ ಜನರಲಿ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಅದು ಬ್ಯಾನ್ ಆದರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಕೂಡ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಪಾನಿಪುರಿ ತಿಂತೀನಿ. ಚೆನ್ನಾಗಿರಲ್ಲ, ಬಟ್ ಅದು ಕ್ಯಾನ್ಸರ್ ಕಾಸ್ ಮಾಡ್ತಿದೆ ಅಂದರೆ ದೆನ್ ಐ ಥಿಂಕ್ ಬ್ಯಾನ್ ಅಲ್ಲ, ಬಟ್ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಚೇಂಜ್ ಮಾಡಬೇಕು. ಸೊ ಫುಡ್ ಅಲ್ವಾ, ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಸೊ ಕ್ಯಾನ್ಸರ್ ಬರ್ತಾ ಇದೆ, ಅದು ದಟ್ಸ್ ಅ ವೆರಿ ಬಿಗ್ ಥಿಂಗ್. ಸೊ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಚೇಂಜ್ ಮಾಡಿ ಹೆಲ್ದಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಬ್ಯಾನ್ ಆಗಬಾರ್ದು ನನ್ನ ಪ್ರಕಾರ, ಬಟ್ ಅದಕ್ಕೆ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಚೆನ್ನಾಗಿರಬೇಕು ಹಾಗೆ. ಕಾಸ್ ಅದರಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂದರೆ ಅದು ಲೈಫ್ ಟೇಕಿಂಗ್ ಅಲ್ವಾ. ಸೊ ಅದಕ್ಕಿಂತ ಪ್ರಾಡಕ್ಟ್ಸ್ ಇಂಪ್ರೂವ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಗೋಬಿನೂ ಹಂಗೆ ಆಗ್ತಾಯಿದೆ, ಸೇಮ್ ಕಲರ್ ಇವಾಗ ಯೂಸ್ ಮಾಡ್ತಾ ಇಲ್ಲ. ಸೊ ಹಂಗೆ ಪಾನಿಪುರಿ ಜೊತೆನೂ ಮಾಡಬೇಕು. ಪ್ರೂವ್ಡ್ ಅಲ್ವಾ ಅದು ಆ ಥರ ಕೆಮಿಕಲ್ ಇದೆ ಅಂತ. ಮ್ಯಾಮ್ ಇನ್ ದ್ಯಾಟ್ ಕೇಸ್ ಇಲ್ಲ. ಇವಾಗ ಅದ್ರ ಬಗ್ಗೆ ಪಾನಿಪುರಿಯಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಇದ್ದರೆ ದೆನ್ ಕಂಪ್ಲೀಟ್ಲಿ ಅದಕ್ಕೊಂದು ಕ್ಯೂರ್ ಕಂಡು ಹಿಡಿಯಲೇಬೇಕು. ಆಫ್ಕೋರ್ಸ್ ವಿತೌಟ್ ದ ಕ್ಯೂರ್ ದೆನ್ ಇಶ್ಯೂ ಗೊತ್ತಿದ್ರೂ ಇನ್ನೂ ಅವ್ರಿಗೆ ಅಲ್ಲೇ ಬಿಡ್ತಾಯಿದ್ರೆ ಪಾನಿಪುರಿ ತೊಗೊಳಕ್ಕೆ ಇಲ್ಲ ಪಾನಿಪುರಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆಲ್ಲ. ದಟ್ಸ್ ನಥಿಂಗ್ ಬಟ್ ಹಿಂದಿಯಲ್ಲಿ ಹೇಳ್ತೀವಿ ಖುದ್ಕಿ ಪೇರ್ ಪರ್ ಕುಡಾಳಿ ಮಾಡಲಾ ಅಂತ. ನಮ್ಮ ಇದರಲ್ಲಿ ನಮ್ಮ ಕಾಸಲ್ಲಿ ನಾವೇ ಅಲ್ಲಿ ಅದನ್ನು ಕಷ್ಟಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ಸೊ ದಟ್ಸ್ ರಿಯಲಿ ನಾಟ್ ದ ರೈಟ್ ಥಿಂಗ್. ಗೌರ್ಮೆಂಟ್ ಕಡೆಯಿಂದ ಇವಾಗ ಹೊಸ ಗೌರ್ಮೆಂಟ್ ಎಲ್ಲ ಬಂದಿದ್ದಾರೆ, ಅವ್ರು ಖಂಡಿತವಾಗ್ಲೂ ಇದ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ಳೇಬೇಕಾಗುತ್ತೆ. ಭಯ ಆಗುತ್ತೆ, ಬಟ್ ಇಲ್ಲಿ ಎಷ್ಟೊಂದು ವರ್ಷದಿಂದ ನಾವು ತಿಂತಾ ಇರೋದ್ರಿಂದ ಮತ್ತು ಅವರು ನಮ್ಮ ಕಣ್ಮುಂದೆ ಮಾಡ್ತಾರೆ. ಸೊ ಅದರಿಂದ ಸ್ವಲ್ಪ ಭಯ ಇಲ್ಲ. ಬಟ್ ತೀರಾ ಸ್ಟ್ರೀಟ್ ಫುಡ್ ಗಾಡಿಲೆಲ್ಲ ತಳ್ಕೊಂಡು ಮಾಡೋರು ಮತ್ತು ಅವರು ಸ್ವಲ್ಪ ಅನ್ಹೈಜಿನಿಕ್ ಆಗಿ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ಅವ್ರು ಹೇಳಿದ್ದಾರೆ ಬ್ಯಾನ್ ಮಾಡಿದ್ವಿ ಗೋಬಿ ಮಂಚೂರಿ ಅಂತ. ಬಟ್ ನೀವು ನೋಡ್ಬೋದು ಗೋಬಿ ಮಂಚೂರಿ ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ. ನೀವು ಇಲ್ಲೊಂದು ಕೆಲವು ಕಡೆ ನೋಡ್ಬೋದು ಇನ್ನೂ ಅದನ್ನು ಮಾಡ್ತಾಯಿದ್ದಾರೆ. ಅದು ಬ್ಯಾನ್ ಕಂಪ್ಲೀಟಾಗಿ ಆಗಿಲ್ಲ ಎಲ್ಲೂ. ಲೋಕಲ್ ಸ್ಟ್ರೀಟ್ಗಳಲ್ಲಿ ಇನ್ನೂ ಮಾಡ್ತಾಯಿದ್ದಾರೆ, ಅದು ಕಂಪ್ಲೀಟಾಗಿ ಇನ್ನೂ ಬ್ಯಾನ್ ಆಗಿಲ್ಲ. ಸೊ ಪಾನಿಪುರಿದು ಮಾಡಿದ್ರೆ ಅವರು ಕಂಪ್ಲೀಟಾಗಿ ಮಾಡಬೇಕು. ಒಳ್ಳೆಯದೇ, ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಕಾಯಿಲೆ ಬೀಳೋದು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾನ್ಸರ್ ಎಲ್ಲ ಪೇಷಂಟ್ಸ್ಗಳೆಲ್ಲ ಕಡಿಮೆ ಹೋಗ್ತಾರೆ. ಹಂಗೆ ಮುಂದೆ ಇನ್ನು ಬೇರೆ ಬೇರೆ ಕೆಮಿಕಲ್ಸ್ ಅದನ್ನು ಕೂಡ ಬ್ಯಾನ್ ಮಾಡಬೇಕು. ಬೇಜಾರಾಗುತ್ತೆ, ಬಟ್ ಅದರಿಂದನೇ ಕಾಯಿಲೆ ಬರುತ್ತೆ ಅಂದರೆ ಪಾನಿಪುರಿ ತಿನ್ನೋದು ನಮ್ಮ ಖುಷಿಗೋಸ್ಕರ. ಆದರೆ ಆ ಖುಷಿಯಿಂದನೇ ನಾವು ನಾಳೆ ಬದುಕಲ್ಲ ಅಂದರೆ ಅದು ಅದು ಇನ್ನೂ ಬೇಜಾರಾಗುತ್ತಲ್ವ. ಸೊ ಮನೆಯಲ್ಲ ಮಾಡ್ಕೊಂಡು ತಿನ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲೋ ಮಾಡ್ಕೊಂಡಿರೋ ತಿನ್ನೋಕೆ ಆಗದೆ ಇರೋದಂಥದ್ದೇನಲ್ಲ. ಮನೇಲಿ ನಾವೇ ಮತ್ತೆ ಕಲ್ತ್ಕೊಂಡು ಮಾಡ್ಕೊಂಡು ತಿನ್ಬೋದು. ಅದನ್ನು ಬ್ಯಾನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮಾಡೋರು ಕಮರ್ಷಿಯಲಾಗಿ ಯೋಚನೆ ಮಾಡದೆ ಜನಗಳ ಆರೋಗ್ಯ ದೃಷ್ಟಿನ ಇಟ್ಕೊಂಡ್ಬಿಟ್ಟು ಒಳ್ಳೆ ರೀತಿಲಿ ಯಾವ ಥರ ಮಾಡ್ತಾರೋ ಮಾಡಿದ್ರೆ ಅದನ್ನು ತಿನ್ನೋದ್ರಲ್ಲೂ ತಪ್ಪಿಲ್ಲ. ಬಟ್ಟು ಲಾಭದ ಆಸೆಗೆ ಏನೇನೋ ಮಾಡೋದು ಜನಗಳ ಮೇಲೆ ಪರಿಣಾಮ ಆಗ್ತಾಯಿದೆ ಅಂದರೆ ಬ್ಯಾನ್ ಮಾಡೋದ್ರಲ್ಲಿ ನನ್ನ ಪ್ರಕಾರ ತಪ್ಪಿಲ್ಲ ಅನಿಸುತ್ತೆ. ಬಟ್ ಒಳ್ಳೆ ಡಿಸಿಷನ್ ಒಳ್ಳೆಯದೇ, ಬಟ್ ಇದರಲ್ಲಿ ಅವ್ರದ್ದು ಕಮರ್ಷಿಯಲ್ ಥಿಂಕ್ ಇರಬಾರ್ದು. ಆಮೇಲೆ ಮಾಡೋದು ಅಷ್ಟೇ ಜನಗಳ ಆರೋಗ್ಯ ನೋಡ್ಕೊಂಡು ಮಾಡಬೇಕು. ಆ್ಯಕ್ಚುಲಿ ಒಳ್ಳೆ ಡಿಶ್ಶು ಮಾಡಿದ್ರೆ ಆರೋಗ್ಯಕರವಾಗಿ ಮಾಡ್ತೀವಿ ಅಂದರೆ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಇವ್ರು ಲಾಭ ಇಟ್ಕೊಂಡು ಮಾಡೋದ್ರಿಂದ ಈ ಥರ ಆ್ಯಡ್ ಮಾಡಿ ಆರೋಗ್ಯ ಹಾಳಾಗುತ್ತೆ ಅಂತ ನನ್ನ ಅನಿಸಿಕೆ. ಇಲ್ಲ, ನನ್ನ ಪ್ರಕಾರ ಪಾನಿಪುರಿಗಿನ ಡೇಂಜರ್ ಗೋಬಿ ಮಂಚೂರಿ. ಯಾಕಂದರೆ ಗೋಬಿ ಮಂಚೂರಿ ನಾನು ಕಂಡಂಗೆ ಯಾವ್ಯಾವ ಹೋಟ್ಲುಗಳಲ್ಲಿ ಗೋಬಿನ ಕ್ಲೀನೇ ಮಾಡೋದಿಲ್ಲ, ಹುಳಗಳಿರುತ್ತೆ. ಅದು ನಾವು ರೋಸ್ಟ್ ಮಾಡಿಬಿಟ್ಟು ಆಯಿಲಲ್ಲಿ ನೀವು ಇದೆಲ್ಲ ರೋಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಬಟ್ ನಾವು ಕೂಡ ಎಷ್ಟೋ ಸರಿ ನೋಡಿದ್ದೀವಿ ಅದರಲ್ಲಿ ಹುಳುಗಳು ಹಾಗೇ ಇರುತ್ತೆ. ಸೊ ಗೋಬಿ ಮಂಚೂರಿ ಮಾಡೋದೇ ತಪ್ಪು. ಅದರಲ್ಲಿ ಕಲರ್ಸ್ ಆ್ಯಡ್ ಮಾಡೋದಂತೂ ತುಂಬ ಡೇಂಜರ್. ಗೋಬಿ ಮಂಚೂರಿ ತಿನ್ನೋದ್ರಿಂದ ಮನುಷ್ಯನಿಗೆ ನಾನೇ ಎಕ್ಸಾಂಪಲ್ ಯಾವಾಗ ಒಂದು ಸರಿ ಅಕೇಶ್ನಲಿ ತಿಂದಾಗ ಎದೆ ಉರಿಯೋದು, ಹೊಟ್ಟೆ ಕೆಡೋದು ಈ ಥರ ಆಗುತ್ತೆ. ಆರ್ಟಿಫಿಷಿಯಲ್ಲಾಗಿ ಏನೇನು ಆ್ಯಡ್ ಮಾಡ್ತಾರೆ ಇದು ಎಲ್ಲನೂ ತಪ್ಪು. ಇದು ಬ್ಯಾನ್ ಮಾಡೋದು ಒಳ್ಳೆಯದು. ಫುಡ್ ವಿಚಾರದಲ್ಲಿ ನೋಡಿದ್ರೆ ಅದು ಕ್ಯಾನ್ಸರ್ಗೆ ಪೂರಕವಾದಂಥದ್ದೇ. ಆದರೆ ಇದು ಕೆಟ್ಟದ್ದು, ಮಕ್ಕಳಿಗೆ ಕೊಡಬಾರ್ದು ಅಂತ ಕೇಳಿದ್ರೆ ನಮ್ಮ ಸಜೆಷನು ಇದೆ. ಆ್ಯಕ್ಚುಲಿ ನಾವು ಇದನ್ನು ಜಾಸ್ತಿ ತಿನ್ನಲ್ಲ, ಏನೋ ಹೀಗೆ ಹೊರಗಡೆ ಫ್ರೆಂಡ್ಸ್ ಜೊತೆ ಬಂದಾಗ ತಿಂತಿದ್ದೀವಿ. ಇದನ್ನು ನಾವು ಕೂಡ ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ವಿ. ಮೇಡಮ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ನಾವು ಬ್ಯಾನ್ ಮಾಡಲೇಬೇಕು ಅದನ್ನು. ಅದರಲ್ಲಿ ಏನು ಎರಡು ರಾಜಿ ಇಲ್ಲ ನಾವು. ಇಲ್ಲ ಅದು ಆ ಥರದ್ದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಆ ಥರದ ಗೌರ್ಮೆಂಟ್ ನಿರ್ಧಾರವನ್ನು ನಾವು ಯಾವತ್ತೂ ಅದನ್ನು ಪ್ರೋತ್ಸಾಹಿಸಲೇಬೇಕು. ಹೆಲ್ತ್ ವಿಚಾರಕ್ಕೆ ಹೋದಾಗ ನೇಷನ್ನ ಕಟ್ಟಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ಅದನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಹೆಲ್ತ್ ವಿಷಯ ಕಂಪೇರ್ ಮಾಡಿದ್ರೆ ಇದು ಒಳ್ಳೆಯದೇ ಅನಿಸ್ತಿದೆ. ಪಾನಿಪುರಿ ಬ್ಯಾನ್ ಮಾಡ್ತಿರೋದು, ಗೋಬಿ ಮಂಚೂರಿ ಎಲ್ಲ ಬ್ಯಾನ್ ಮಾಡಿದಾರಲ್ಲ, ಪಾನಿಪುರಿನೂ ಬ್ಯಾನ್ ಮಾಡಿದ್ರೆ ಮಕ್ಳಿಗೆ ಒಳ್ಳೆಯದು ಅಂತ. ಹೈಜೀನ್ ಇರಲ್ಲ, ರೋಡ್ ಸೈಡಲ್ಲಿ ಮಾರೋರೆಲ್ಲ ತುಂಬ ಹೈಜೀನಾಗಿ ಮಾಡಿಕೊಡಲ್ಲ. ಸೊ ಇದು ಒಳ್ಳೆಯದೇ, ಬ್ಯಾನ್ ಮಾಡೋದು ಒಳ್ಳೆಯದೇ.
ಐ ಡೋಂಟ್ ನೋ, ಮೇ ಬಿ ದ ಗೌರ್ಮೆಂಟ್ ಈಗ ಜಾಸ್ತಿ ಕಾಷಿಯಸ್ ಆಗ್ತಾ ಇದೆ, ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಹೆಲ್ತ್ಗೆ ಕಾಷಿಯಸ್ ಆಗ್ತಾ ಇದ್ದಾರೆ. ಅಂದರೆ ಜನ ಹೆಲ್ತಿ ತಿನ್ನಲಿ ಅಂತ ಕಾಷಿಯಸ್ ಆಗ್ತಾ ಇದ್ದಾರೆ. ಸೊ ವಿಚ್ ಇಸ್ ಗುಡ್, ಗೌರ್ಮೆಂಟ್ ಗುಡ್. ಐ ಮೀನ್ ಕಲರ್ ಬ್ಯಾನ್ ಮಾಡಿದ್ದು ವೆರಿ ಗುಡ್ ಗೋಬಿ ಮಂಚೂರಿದು. ಆ ಥರ ಪಾಸಿಟಿವ್ ಆಗಿ ನೋಡ್ತೀವಿ ಅಂದರೆ ಇಟ್ ಈಸ್ ಗುಡ್ ದಟ್ ದ ಗೌರ್ಮೆಂಟ್ ಇಸ್ ಬೀಯಿಂಗ್ ಪಾಸಿಟಿವ್ ಆ್ಯಂಡ್ ಲುಕಿಂಗ್ ಅಟ್ ಆಲ್ ದ ಇಂಗ್ರೀಡಿಯೆಂಟ್ಸ್ ದಟ್ ಈಸ್ ಕಾಸಿಂಗ್ ಹಸ್ ಅ ಹಾರ್ಮ್ಫುಲ್ನೆಸ್ ಫಾರ್ ದ ಸಿಟಿಸನ್ಸ್ ಅಂತ. ಆದರೆ ಇದನ್ನು ಅಂದರೆ ಅದು ಆ ಥರ ಬರೋದಿಲ್ದಂಗೆ ಯಾವ್ದು ಫುಡ್ ಅಂತ ಬರುತ್ತೋ ಕಲರ್ಸ್ ಹಾಕಿ ಯಾವ್ದು ಫುಡ್ ಮಾಡ್ತಾರೋ ಅದನ್ನು ಕ್ಯಾನ್ಸಲ್ ಮಾಡಿ ಪಾನಿಪುರಿ ಮಾಡಲೇಬೇಕು. ನಮಗೆಲ್ಲರಿಗೂ ಇಷ್ಟ, ತಿನ್ನಲೇಬೇಕು. ಬ್ಯಾನ್ ಮಾಡೋದು ಬೇಡ. ಅದೆಲ್ಲ ಯಾವ್ದು ಕಲರ್ಸ್ ಹಾಕ್ತಾರೋ ಅದು ಕ್ಯಾನ್ಸಲ್ ಮಾಡಿ ನ್ಯಾಚುರಲಾಗಿ ಮಾಡಲಿ. ನನಗಿಷ್ಟ, ತುಂಬ ಇಷ್ಟ. ನನಗೂ ನಮ್ಮ ಮಕ್ಕಳು ನನ್ನ ಸೊಸೆಗಂತೂ ಇದ್ದಿದ್ದು ಇಷ್ಟ. ಸೊ ಪಾನಿಪುರಿ ಕೆಮಿಕಲ್ಸ್ ಇದೆ, ಬ್ಯಾನ್ ಮಾಡೋದು ಒಳ್ಳೆಯದೇ ಎಲ್ಲರೂ ತಿನ್ನೋದಕ್ಕೆ. ಆರ್ಗ್ಯಾನಿಕಾಗಿ ಮಾಡಿದ್ರೆ ಪರವಾಗಿಲ್ಲ. ಇಫ್ ಇಟ್ ಇಸ್ ಅಂದರೆ ಆರೋಗ್ಯಕ್ಕೆ ಹೆಲ್ತ್ ಅಫೆಕ್ಟ್ ಆಗ್ತಿದೆ ಅಂದರೆ ಬ್ಯಾನ್ ಮಾಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ಜಾಸ್ತಿ ತಿನ್ನಲ್ಲ, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಅಂದರೆ ಆರ್ಗ್ಯಾನಿಕಾಗಿ ಸ್ಟಾರ್ಟ್ ಮಾಡಿದ್ರೆ ಅಥವಾ ಕೆಮಿಕಲ್ಸ್ ಇಲ್ಲದೆ ಬಳಸ್ತಾ ಇದ್ದರೆ ದೆನ್ ಇಟ್ಸ್ ಫೈನ್. ಆ ಥರ ಮತ್ತೆ ಅಳವಡಿಸ್ಕೋಬೋದು, ಮೇ ಬಿ ಬ್ಯಾನ್ ಆಗ್ತಿರೋದ್ರಿಂದ. ಸೊ ಆ ಥರ ಆರ್ಗ್ಯಾನಿಕಾಗಿ ಮಾಡಿದ್ರೆ ಪರವಾಗಿಲ್ಲ. ಸಡನ್ನಾಗಿ ಬ್ಯಾನ್ ಮಾಡಿದರೆ ಕಷ್ಟ ಆಗುತ್ತೆ ಜನಕ್ಕೆ. ಅದೇ ಈ ಥರ ಆಗಿದೆ ಅಂತ ಬೇಜಾರೇ ಆಗುತ್ತೆ ಎಲ್ಲರಿಗೂ. ಕ್ರೇವಿಂಗ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಬ್ಯಾನ್ ಮಾಡದೇ ಇರಲಿ ಅಂತಲೂ ಅನ್ಸುತ್ತೆ. ಸಡನ್ನಾಗಿ ಬ್ಯಾನ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಮೇ ಬಿ ಕೆಮಿಕಲ್ಸ್ ಇಲ್ಲದೆ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಹೋದರೆ ದೆನ್ ಇಲ್ ಬಿ ಫೈನ್ ಅಂತ ಅನ್ಸುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪಾನಿಪುರಿ ಅಕಸ್ಮಾತ್ ಎಲ್ಲಾದರೂ ಬ್ಯಾನ್ ಆದರೆ ಕೆಲವೊಬ್ಬರು ಹೇಳ್ತಿದ್ದಾರೆ ಒಳ್ಳೆಯದು ಅಂತ. ಸ್ಟೂಡೆಂಟ್ಸ್ಗಳು ಜಾಸ್ತಿಯಾಗಿ ಹೇಳ್ತಾ ಇದ್ದಾರೆ ಒಳ್ಳೆಯದು, ಬ್ಯಾನ್ ಆಗಬೇಕು, ಇಲ್ಲದಿದ್ದರೆ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ, ಇನ್ನೂ ಕೂಡ ಹೆಚ್ಚಾಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ರೋಡ್ ಸೈಡ್ ನಾವು ಪಾನಿಪುರಿ ತಿಂದಾಗ ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಈ ಥರ ಎಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆ ಇವಾಗ ಈ ಥರ ವಿಚಾರ ಕೇಳಿದಾಗ ನಿಜಕ್ಕೂ ಭಯ ಆಗುತ್ತೆ. ಬ್ಯಾನ್ ಆಗುತ್ತೋ ಅಥವಾ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅನ್ನೋದನ್ನು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.